ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆರ್ಥಿಕವಾಗಿ ಜೂನ್ ತಿಂಗಳು ನೋಡೋದಾದರೆ ಗೋಲ್ಡನ್ ಟೈಮ್ ಅನ್ನುವಂಥದ್ದು ಹೇಳ್ಬೋದು. ಆರ್ಥಿಕವಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತದೆ. ಭೂಮಿ ಮತ್ತು ವಾಹನಗಳು ಮತ್ತು ಚಿನ್ನಾಭರಣಗಳನ್ನು ತಗೊಳ್ಳುವಂಥ ಮೂಲವಾಗಿರುತ್ತದೆ. ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚುಗಳಿಗೆ ಕೊಂಚ ಬ್ರೇಕ್ ಹಾಕುವಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಬರುತ್ತದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವಗಳು ಹೆಚ್ಚಾಗುತ್ತದೆ. ಬಹುದಿನಗಳಿಂದ ಕಾಯ್ತಿರುವ ಪ್ರಮೋಷನ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ ಈ ತಿಂಗಳು ನಿಮಗೆ ಸಿಗುವಂಥದ್ದಿದೆ. ಹೊಸ ಯಾರೆಲ್ಲ ಕೆಲಸ ಹುಡುಕ್ತಿದ್ದೀರಾ, ಉತ್ತಮ ಆಫರ್ಗಳು ಸಿಗುತ್ತದೆ. ಇನ್ನು ವ್ಯಾಪಾರಿಗಳಿಗೆ ಹಳೆಯ ಬಾಕಿಗಳು ವಸೂಲಾಗುತ್ತದೆ. ವ್ಯಾಪಾರದಲ್ಲಿ ಆದಾಯಗಳು ಜಾಸ್ತಿ ಆಗುತ್ತದೆ. ಯಾರೆಲ್ಲ ಹೊಸ ಉದ್ಯೋಗವನ್ನು ಪ್ರಾರಂಭಿಸಬೇಕಂದುಕೊಂಡಿದ್ದೀರಾ, ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕಂತಿದ್ದೀರಾ, ಜೂನ್ ತಿಂಗಳು ಬಹಳ ಸೂಕ್ತವಾಗಿದೆ. ಇನ್ನು ಕೌಟುಂಬಿಕ ವಿಚಾರದ ನೋಡೋದಾದ್ರೆ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ. ಸಂಗಾತಿಯೊಟ್ಟಿಗೆ ಮಧುರ ಬಾಂಧವ್ಯಗಳು ಇರುತ್ತದೆ. ಅವರ ಮೂಲಕ ಶುಭ ಸಮಾಚಾರಗಳು ಸಿಗಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳು ಜೂನ್ ತಿಂಗಳು ನೆರವೇರುವಂತದ್ದಿದೆ. ಪ್ರೇಮಿಗಳಿಗೆ ಈ ತಿಂಗಳು ನಿಮ್ಮ ಪ್ರೀತಿಯ ವಿಚಾರಗಳನ್ನ ಮನೆಯವರ ಮುಂದೆ ಇಡಲು ಒಳ್ಳೆಯ ಸಮಯ. ಮನೆಯ ಒಪ್ಪಿಗೆ ಸಿಗುವಂತ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರ ನೋಡೋದಾದ್ರೆ ಈ ತಿಂಗಳು ಉತ್ತಮಕಾರಕವಾಗಿದೆ. ಹಳೆಯ ದೀರ್ಘಕಾಲದ ಸಮಯಗಳು ಎಲ್ಲ ಮುಕ್ತಿ ಸಿಗುತ್ತದೆ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಕೊಡಿ. ಉತ್ತಮ ಆಹಾರ ಪದ್ಧತಿ ರೂಪಿಸಿಕೊಳ್ಳಿ. ಜೂನ್ ತಿಂಗಳ ಅದೃಷ್ಟಗಳ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ನಾನು ಹೇಳುವಂತ ಕೆಲಸ ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕ ಪಠನೆ ಮಾಡಿ. ಇಲ್ಲವಾದರೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡಿ. ಒಟ್ಟಾರೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಯಶಸ್ಸು ಮತ್ತು ಸಂಪತ್ತು ಹಾಗೆ ಸಂತೋಷವಾಗಿ ತರುವಂಥದ್ದು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯವನ್ನು. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ರೆ ಓಂ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥಾದರೂ ಸಮಸ್ಯೆಯಲ್ಲಿ ಸಿಲುಕಿ ನೊಂದಿದ್ದೀರಾ, ಈ ಕೂಡಲೇ ಡಿಸ್ಪ್ಲೇ ಕಾಣ್ತಕ್ಕಂಥದ್ದು ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.